ನಮಸ್ಕಾರ. ವಿಷಯ ರಿಲಯನ್ಸ್ ಮತ್ತು ಇನ್ಫೋಸಿಸ್ ಷೇರುಗಳಲ್ಲಿ ಫಲಿತಾಂಶ ಘೋಷಣೆ. ಮುಂದಿನ 1 ವರ್ಷಕ್ಕೆ ಹೊಸ ಟಾರ್ಗೆಟ್ ಪ್ರೈಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2 ತಿಂಗಳ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಗಳನ್ನು ತೆಗೆದುಕೊಂಡವರು ಎಲ್ಲರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ಷೇರುಗಳನ್ನು ತಗೊಳ್ತಾ ಇರ್ತಾರೆ ಮತ್ತು ತಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಬರ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ. ಮತ್ತೆ ಅವರೆಲ್ಲರಿಗೂ ಕೂಡ ನಾವು ಹೇಳಿದ್ದೇವೆ, ನೀವು ಯಾವ ಶೇರನ್ನು ಕೊಂಡಿದ್ದೀರಿ ಅವುಗಳ ಫಂಡಮೆಂಟಲ್ ಅನಾಲಿಸಿಸ್ನ ನೀವು 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ಮುಂದೆ ಆ ಷೇರುಗಳು ಕಳಪೆ ಆದರೆ ನಿಮ್ಮ ಪ್ರಾಫಿಟ್ ಕಮ್ಮಿ ಆಗುತ್ತೆ, ಲಾಸು ಆಗ್ಬೋದು. ಆದ್ದರಿಂದ ಈ ರೀತಿಯ ಮಾನಿಟರಿಂಗ್ ಮಾಡೋದು ಅತಿ ಕಡ್ಡಾಯ. ನೀವು 3 ತಿಂಗಳಿಗೊಮ್ಮೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಆದರೆ ನಿಮಗೆ ಒಂದಷ್ಟು ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ನಾವು ಬೇಕಂತ ಉದ್ದೇಶಪೂರ್ವಕವಾಗಿ ಒಂದಷ್ಟು ರಿಸಲ್ಟ್ಗಳು ಬಂದ ಮೇಲೆ ಅವುಗಳ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ಇಡ್ತೇವೆ. ಆವಾಗ ನಿಮಗೆ ಈಸಿ ಆಗುತ್ತೆ. ಆ ಶೇರನ್ನು ಕಂಟಿನ್ಯೂ ಮಾಡಬೇಕಾ, ಬೈ ಮಾಡಲಿಕ್ಕೆ, ಇಲ್ಲ ಹೋಲ್ಡ್ ಮಾಡಬೇಕಾ, ಇಲ್ಲ ಮಾರಬೇಕಾ. ಸದ್ಯಕ್ಕೆ ರಿಲಯನ್ಸ್ ಮತ್ತು ಇನ್ಫೋಸಿಸ್ ಷೇರುಗಳ ಫಲಿತಾಂಶ ಬಂದಿದೆ. ಅವುಗಳ ಝಲಕ್ಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಫೈನಾನ್ಷಿಯಲ್ ಸೇಲ್ಸ್ ಆಗಿರೋದು ಅಕ್ಟೋಬರ್-ಡಿಸೆಂಬರ್ 2023ಯಲ್ಲಿ 2,25,086 ಕೋಟಿ. ಅಕ್ಟೋಬರ್-ಡಿಸೆಂಬರ್ 2024ರಲ್ಲಿ 2,39,986 ಕೋಟಿ, 6.6% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬಂದಿದೆ. ಅಕ್ಟೋಬರ್-ಡಿಸೆಂಬರ್ 2023ಯಲ್ಲಿ 19,641, ಅದೇ ಅವಧಿಯಲ್ಲಿ ಈ ವರ್ಷ 21,330 ಕೋಟಿ, 11.7% ಅಭಿವೃದ್ಧಿ. ರಿಲಯನ್ಸ್ ಇಂಡಸ್ಟ್ರೀಸ್ ಕಳೆದ 5 ಕ್ವಾರ್ಟರ್ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ನೆಟ್ ಪ್ರಾಫಿಟ್ಸ್ ಅಕ್ಟೋಬರ್-ಡಿಸೆಂಬರ್ 2023ಯಲ್ಲಿ ನೆಟ್ ಪ್ರಾಫಿಟ್ 19,641 ಕೋಟಿ. ಜನವರಿ-ಮಾರ್ಚ್ 2024ರಲ್ಲಿ 21,243 ಕೋಟಿ ಪ್ರಾಫಿಟ್. ಏಪ್ರಿಲ್-ಜೂನ್ 2024ರಲ್ಲಿ 17,445 ಕೋಟಿ ಪ್ರಾಫಿಟ್. ಜುಲೈ-ಸೆಪ್ಟೆಂಬರ್ 2024ರಲ್ಲಿ 19,323 ಕೋಟಿ ಪ್ರಾಫಿಟ್. ಅಕ್ಟೋಬರ್-ಡಿಸೆಂಬರ್ 2024ರಲ್ಲಿ 21,930 ಕೋಟಿ ಪ್ರಾಫಿಟ್. ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಸೆಗ್ಮೆಂಟ್. ಆಯಿಲ್ ಟು ಕೆಮಿಕಲ್ ಅಲ್ಲಿ ಅಕ್ಟೋಬರ್-ಡಿಸೆಂಬರ್ 2023ಯಲ್ಲಿ 1,41,096 ಕೋಟಿ ಇದ್ರೆ ಈಗ 6% ಅಭಿವೃದ್ಧಿ ಕಂಡಿದೆ. ಆಯಿಲ್ ಟು ಗ್ಯಾಸ್ ಮತ್ತು 6,719ರಿಂದ 6,370 -5%. ರಿಟೇಲ್ ಅಲ್ಲಿ 9% ಪ್ರಾಫಿಟ್ ಬಂದಿದೆ. 83,040ರಿಂದ 90,351 ಕೋಟಿಗೆ ಹೋಗಿದೆ. ಡಿಜಿಟಲ್ ಸರ್ವಿಸಸ್ ಅಲ್ಲಿ 19% ಅಭಿವೃದ್ಧಿ, 33,463 ಕೋಟಿಯಿಂದ 39,733 ಕೋಟಿ. ಅದರ್ಸ್ ಅಲ್ಲಿ -2% ಗ್ರೋತ್ ಅನ್ನು ಕಂಡಿದೆ. ಇದು ರಿಲಯನ್ಸ್ ಕಂಪನಿಗೆ ಒಂದು ಒಳ್ಳೆಯ ರಿಸಲ್ಟು ಮತ್ತು ಬೆಟರ್ ದ್ಯಾನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ರಿಸಲ್ಟು ನಿನ್ನೆ ಆಫ್ಟರ್ ಮಾರ್ಕೆಟ್ ಅವರ್ಸ್ ಬಂದಿದೆ. ಇವತ್ತು ಅದರ ರಿಯಾಕ್ಷನ್ ಅಂದಾಜು 3% ರಿಲಯನ್ಸ್ ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ. ಕಳೆದ 1 ವರ್ಷದಲ್ಲಿ ರಿಲಯನ್ಸ್ ಷೇರುಗಳ ಪ್ರೈಸು 7% ಕೆಳಗೆ ಬಿದ್ದಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 8% ಮೇಲಕ್ಕೆ ಹೋಗಿದೆ. ನಿಜವಾದ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಇದೀಗ 10 ವರ್ಷದಲ್ಲಿ ಮೊದಲಿಗೆ ರಿಲಯನ್ಸ್ ಇಂಡಸ್ಟ್ರೀಸು 1 ವರ್ಷದಲ್ಲಿ ಕೆಳಕ್ಕೆ ಹೋಗಿರುವಂತದ್ದು, ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರುವಂತಹದ್ದು. ಇವತ್ತು ರಿಲಯನ್ಸ್ ಶೇರ್ನಲ್ಲಿ ಒಂದು ಸಣ್ಣ ರ್ಯಾಲಿ ಬಂದದ್ರಿಂದ ನಿಫ್ಟಿ 50 ಜಾಸ್ತಿ ಕುಸಿತವನ್ನು ಕಾಣ್ತಾ ಇಲ್ಲ. ಈಗ ರಿಲಯನ್ಸ್ನ ಟಾರ್ಗೆಟ್ ಪ್ರೈಸ್ ಬೇರೆ ಬೇರೆ ಬ್ರೋಕರೇಜ್ ಕಂಪನಿಗಳಿಂದ ಮುಂದಿನ 1 ವರ್ಷದಲ್ಲಿ. ಒಂದು ನುವಾಮಾ ರಿಸರ್ಚ್ ಹೇಳ್ತಾರೆ ಟಾರ್ಗೆಟ್ ಪ್ರೈಸ್ 1,673, ಅಪ್ಸೈಡ್ ಪೊಟೆನ್ಷಿಯಲ್ 29%. 2 ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟಿ 1,435 ತಲುಪಬಹುದು, 10% ಮೇಲಕ್ಕೆ ಹೋಗ್ಬೋದು. 3 HDFC ಸೆಕ್ಯೂರಿಟೀಸ್ 1,670ಕ್ಕೆ ಹೋಗ್ಬೋದು, 28% ಅಭಿವೃದ್ಧಿ ಕಾಣ್ಬೋದು. 4 ಮೋತಿಲಾಲ್ ಓಸ್ವಾಲ್ 1,600ಕ್ಕೆ ಹೋಗ್ಬೋದು ರಿಲಯನ್ಸ್ ಅಂತ ಹೇಳ್ತಾರೆ. 1 ವರ್ಷದಲ್ಲಿ 23% ರ್ಯಾಲಿ ಕಾಣ್ಬೋದು. 5 ಸಿಟಿ 1,530 ಬರ್ಬೋದು, 18% ಮೇಲಕ್ಕೆ ಹೋಗ್ಬೋದು. 6ನೇ ಕಂಪನಿ MK ಗ್ಲೋಬಲ್ ಟಾರ್ಗೆಟ್ ಪ್ರೈಸ್ ಹೇಳಿದ್ದಾರೆ 1,570 ಮತ್ತು 20% ಪೊಟೆನ್ಷಿಯಲ್ ಇದೆ ಮೇಲಕ್ಕೆ ಹೋಗ್ಲಿಕ್ಕೆ ಇವತ್ತಿನ ರೇಟನ್ನ ಕಂಪೇರ್ ಮಾಡಿದ್ರೆ.
ಈಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 1609, ಲೋಯೆಸ್ಟ್ 1202, ಇವತ್ತಿನ ರೇಟು 1301. ಒಬ್ಬ ಹೂಡಿಕೆದಾರನಿಗೆ 1 ವರ್ಷದಲ್ಲಿ -7% ಕೊಟ್ಟಿದೆ, 5 ವರ್ಷದಲ್ಲಿ 12% ಪರ್ ಆನಮ್ ಕೊಟ್ಟಿದೆ, 10 ವರ್ಷದಲ್ಲಿ 20% ಪರ್ ಆನಮ್ ಕೊಟ್ಟಿದೆ. ರಿಲಯನ್ಸ್ ನ ರಿಸಲ್ಟ್ ನಿಮ್ಮ ಮುಂದೆ ಇಟ್ಟಿದ್ದೆ. ಈಗ ಇನ್ಫೋಸಿಸ್ ನ ರಿಸಲ್ಟ್ಸ್, ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್ ಡಿಸೆಂಬರ್ 2023 ಅಲ್ಲಿ 38,821 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2024 ಅಲ್ಲಿ 41,764 ಕೋಟಿ, 7.6% ಇಂಪ್ರೂವ್ಮೆಂಟ್. ನೆಟ್ ಪ್ರಾಫಿಟ್ ಒಂದಷ್ಟು ಜಾಸ್ತಿ ಆಗಿದೆ. ಅಕ್ಟೋಬರ್ ಡಿಸೆಂಬರ್ 2023 ಅಲ್ಲಿ 6,113 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2024 ಅಲ್ಲಿ 6,822 ಕೋಟಿ, 11.6% ಅಭಿವೃದ್ಧಿ. ಇನ್ಫೋಸಿಸ್ನ ಕಳೆದ 5 ಕ್ವಾರ್ಟರ್ ಫೈನಾನ್ಷಿಯಲ್. ಅಕ್ಟೋಬರ್ ಡಿಸೆಂಬರ್ 2023 ಅಲ್ಲಿ ನೆಟ್ ಪ್ರಾಫಿಟ್ 6,113 ಕೋಟಿ, ಜನವರಿ ಮಾರ್ಚ್ 2024ರಲ್ಲಿ 7,975 ಕೋಟಿ ನೆಟ್ ಪ್ರಾಫಿಟ್, ಏಪ್ರಿಲ್ ಜೂನ್ 2024 ಅಲ್ಲಿ ನೆಟ್ ಪ್ರಾಫಿಟ್ 6,374 ಕೋಟಿ, ಜುಲೈ ಸೆಪ್ಟೆಂಬರ್ 2024 ಅಲ್ಲಿ ನೆಟ್ ಪ್ರಾಫಿಟ್ 6,516 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2024 ಅಲ್ಲಿ ನೆಟ್ ಪ್ರಾಫಿಟ್ 6,822 ಕೋಟಿ. ನೆಟ್ ಎಂಪ್ಲಾಯೀಸ್ ಆಡೆಡ್ ಅಕ್ಟೋಬರ್ ಡಿಸೆಂಬರ್ 2024 ಅಲ್ಲಿ 5,591, ಟೋಟಲ್ ಎಂಪ್ಲಾಯೀಸ್ ಡಿಸೆಂಬರ್ 2024 ಆಗಿ 3,23,379 ಮತ್ತು ಎಂಪ್ಲಾಯೀಸ್ ಅಟ್ರಿಷನ್ ಕಳೆದ 12 ತಿಂಗಳಲ್ಲಿ ಕಂಪನಿಯನ್ನು ಬಿಟ್ಟವರು 12.9% ಕಂಪೇರ್ ಟು 13.7% ಇನ್ ಡಿಸೆಂಬರ್ 2023. ಇನ್ಫೋಸಿಸ್ಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಅಂತ ಹೇಳ್ಬೋದು ಮತ್ತು ಅಬೌವ್ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್. ಕಂಪನಿ ತಮ್ಮ ಗ್ರೋತ್ ಅನ್ನು ಅಪ್ವರ್ಡ್ ರಿವೈಸ್ ಮಾಡಿದ್ದಾರೆ. ರೆವೆನ್ಯೂ ಫೈನಾನ್ಷಿಯಲ್ ಇಯರ್ 2024-25 ಅಲ್ಲಿ ಜಾಸ್ತಿ ಆಗ್ಬೋದು ಅಂತ. ಆದರೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಜನವರಿ ಮಾರ್ಚ್ 2025 ಪೀರಿಯಡ್ ಅಲ್ಲಿ ಇನ್ಫೋಸಿಸ್ನ ರಿಸಲ್ಟ್ಸ್ ಒಂದಷ್ಟು ಡಲ್ ಇರಬಹುದು. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದಷ್ಟು ನಕಾರಾತ್ಮಕವಾದಂಥ ಸೆಂಟಿಮೆಂಟ್ ಇತ್ತು. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ ಒಂದಷ್ಟು ಕುಸಿತವನ್ನು ಕಾಣ್ತು. 2025-26 ಇನ್ಫೋಸಿಸ್ಗೆ ಒಂದು ಒಳ್ಳೆಯ ವರ್ಷ ಆಗಲಿದೆ ಅಂತ ಒಂದಷ್ಟು ತಜ್ಞರು ಅಭಿಪ್ರಾಯ ಪಡ್ತಾರೆ. ಬ್ರೋಕರೇಜ್ ಕಂಪನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಹೆಚ್ಚಿನ ಬ್ರೋಕರೇಜ್ ಕಂಪನಿಗಳು ಇನ್ಫೋಸಿಸ್ಗೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾವೆ, ಇನ್ನೂ ಕೂಡ ಬೈ ರೇಟಿಂಗ್ ಕೊಟ್ಟಿಲ್ಲ. ಇನ್ಫೋಸಿಸ್ ಶೇರಿನ ವಾರ್ಷಿಕ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಕಳೆದ ಒಂದು ವರ್ಷದಲ್ಲಿ 17% ಮೆಲುಕೋಗಿದೆ. ಅದೇ ಅವಧಿಯಲ್ಲಿ ನಿಫ್ಟಿ ಕೇವಲ 8% ಮೆಲುಕೋಗಿದೆ. ಜನವರಿ ಮಾರ್ಚ್ 2025 ಕ್ವಾರ್ಟರ್ಲಿ ಇನ್ಫೋಸಿಸ್ನ ಫಲಿತಾಂಶ ಒಂದಷ್ಟು ಕಳಪೆ ಇರಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದರಿಂದ ಷೇರು 5.7% ಕೆಳಗೆ ಬಿತ್ತು. ಈಗ ನಿಮ್ಮ ಮುಂದೆ ಇನ್ಫೋಸಿಸ್ನ ಟಾರ್ಗೆಟ್ ಪ್ರೈಸ್ ಮುಂದಿನ 1 ವರ್ಷಕ್ಕೆ. ಮೊದಲನೆಯ ಬ್ರೋಕರೇಜ್ ಕಂಪನಿ ವೆನ್ಸ್ಟೀನ್, ಟಾರ್ಗೆಟ್ ಪ್ರೈಸ್ 2,330, 28% ಮೆಲುಕು ಹೋಗ್ಬೋದು. 2 ಮಾರ್ಗನ್ ಸ್ಟ್ಯಾನ್ಲಿ 2,150, 18% ಮೆಲುಕು ಹೋಗ್ಬೋದು. 3 ಜೆಫ್ರೀಸ್ 2,250, 24% ಅಭಿವೃದ್ಧಿ ಕಾಣ್ಬೋದು 1 ವರ್ಷದಲ್ಲಿ. 4 HSBC 2,120, 17% ಮೆಲುಕು ಹೋಗ್ಬೋದು. 5 ನೊಮೂರಾ 2,220, 22% ಮೆಲುಕು ಹೋಗ್ಬೋದು. 6ನೇದು ಮ್ಯಾಕ್ವೈರ್ ಕಂಪನಿ, ಟಾರ್ಗೆಟ್ ಪ್ರೈಸ್ 1,700 ಅಂತ ಹೇಳಿದ್ದಾರೆ, ಮತ್ತೆ -7% ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ಫೋಸಿಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 2,007, 52 ವಾರದ ಲೋಯೆಸ್ಟ್ 1,358, ಇವತ್ತಿನ ರೇಟು 1,815. ಒಬ್ಬ ಹೂಡಿಕೆದಾರನಿಗೆ ಕಳೆದ 1 ವರ್ಷದಲ್ಲಿ 17% ಕೊಟ್ಟಿದೆ, 5 ವರ್ಷದಲ್ಲಿ 20% ರಿಟರ್ನ್ಸ್ ಕೊಟ್ಟಿದೆ, 10 ವರ್ಷ ತಗೊಂಡ್ರೆ 14% ರಿಟರ್ನ್ಸ್ ಕೊಟ್ಟಿದೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಟೋಟಲ್ ಹಣವನ್ನು ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ರಿ ಅದರಲ್ಲಿ ಡೈರೆಕ್ಟ್ ಆಗಿ ಸ್ಟಾಕ್ ನ ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಹಣವನ್ನು ಹಾಕಿದ್ದೀರಿ? ಅಂದರೆ ಒಂದಷ್ಟು ಹಣ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದೇನೆ. ಆ ಪರ್ಸೆಂಟೇಜ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.